ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಬೆಳಗ್ಗಿಂದಾನೇ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ನೋಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ಚಾನಲ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೀವು ಕೊಡೋ ಒಂದು ಲೈಕಿಂದ ಇನ್ನಷ್ಟು ಜನ ನೋಡ್ಬೋದು. ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೂ ನಿಮ್ಮ ಕುಟುಂಬದವರಿಗೆ ಎಲ್ಲರೂ ಎಳ್ಳು ಬೆಲ್ಲ ತಿಂದು ಸಂತೋಷವಾಗಿ ಈ ಹಬ್ಬನ ಆಚರಿಸಿ. ಹಾಗೆ ಇನ್ನು ನಾಳೆ ಹಬ್ಬ ಅಂತ ನೈಟೇ ಎಲ್ಲ ಕಿಚನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಇನ್ನು ಬೆಳಗ್ಗೆ ಎದ್ದು ಬಂದರೆ ಇನ್ನು ಕ್ಲೀನ್ ಮಾಡೋಕ್ಕಾಗಲ್ಲ, ಇಂಟ್ರೆಸ್ಟೇ ಇರೋಲ್ಲ. ಇನ್ನು ಎಲ್ಲ ಅವತ್ತಿನ ದಿನವೇ ಮಾಡಬೇಕು ಅಂದರೆ ಆಗಲ್ಲ, ಇಂಟ್ರೆಸ್ಟೇ ಇರೋಲ್ಲ. ದಿನ ಕೆಲಸ ಮಾಡಿದ ದಿನ ಅಂತೂ ಇನ್ನೇನು ಕೆಲಸ ಎಲ್ಲ ಮಾಡಿ ದೇವ್ರ ಪೂಜೆ ಮಾಡಬೇಕು ಅನ್ನೋವಾಗ ಒಂಥರ ಮೈಗೆ ಸೋಂಬೇರಿ ಅನಿಸ್ಬಿಡುತ್ತೆ. ಹಾಗೆ ಇನ್ನು ಮನೆಯದೆಲ್ಲ ನೆನ್ನೆನೆಲ್ಲ ಕ್ಲೀನ್ ಮಾಡಿಟ್ಟಿದ್ದೆ. ಆದರೂ ಹಬ್ಬದ ದಿನ ಆದರೂ ಒಂಚೂರು ಮನೆ ಕ್ಲೀನಾಗಿದ್ರೇ ಪೂಜೆ ಮಾಡೋ ಇಂಟ್ರೆಸ್ಟ್ ಇರೋದು, ಪೂಜೆ ಮಾಡ್ದಂಗೆ ಇರುತ್ತೆ. ಇನ್ನು ತಾತಂಗೆ ಬೆಳಗ್ಗೆನೇ ಕಾಫಿ ಅದೆಲ್ಲ ಕೊಟ್ಟು ಇನ್ನು ಮನೆಯೆಲ್ಲ ಒರೆಸಿ ಕ್ಲೀನ್ ಮಾಡಿ ಬಂದೆ. ಇನ್ನು ಹೊರಗಡೆ ಎಲ್ಲ ಕ್ಲೀನಾಗಿ ನೀರು ಬೇರೆ ಬಿಟ್ಟಿದ್ರು. ಹಾಗೆ ಹೊರಗಡೆ ಎಲ್ಲ ಕ್ಲೀನಾಗಿ ನೀರು ಹಾಕಿ ತೊಳೆದ್ಬಿಟ್ಟು ಬಾಕ್ಲೆ ಕಷ್ಟ ಕುಕ್ಮ ಅದೆಲ್ಲ ಇಡಬೇಕು. ಅಷ್ಟರಲ್ಲಿ ಮತ್ತೆ ಅವ್ರು ಬಂದರು, ಅವರು ಸರಿ ಹೆಲ್ಪ್ ಕೆಲಸ ಮಾಡಿಕೊಟ್ರು. ಇನ್ನು ನಮ್ಮ ಅತ್ತೆಯವರು ಈ ಬಾಕ್ಲಲ್ಲಿ ಎಲ್ಲ ಕ್ಲೀನಾಗಿ ತೊಳೆದು ಕ್ಲೀನ್ ಮಾಡಿರ್ತಾಯಿದ್ರು. ಮತ್ತು ನಾನು ಈ ಕಡೆ ಇನ್ನು ಹಿಂದ್ಗಡೆ ಬಾಕ್ಲ ಹತ್ರ ಬಂದು ಮತ್ತು ನಾನು ಅಲ್ಲೇ ಎಲ್ಲ ಕ್ಲೀನಾಗಿ ಗುಡಿಸಿ ಒರೆಸಿದ್ದಾಯಿತು. ಈ ಕಡೆ ಅಂತೂ ಕ್ಲೀನ್ ಮಾಡೋಕ್ಕೆ ಆಗಲ್ಲ, ಪಾಪ ತಾತ ಬೆಳಗ್ಗೆನೇ ಎಲ್ಲ ಗುಡಿಸಿಟ್ಟಿದ್ರು. ಮತ್ತು ನಾನು ಇನ್ನೊಂದು ಸಲ ಗುಡಿಸಿ ನೀರೆಲ್ಲ ಹಾಕಿ ತೊಳೆದಿಡ್ತಾಯಿದ್ದೀನಿ. ಯಾಕಂದರೆ ಇಲ್ಲಿ ಮನೆ ಕಟ್ತಿದ್ದಾರಲ್ವ ಹಿಂದೆ, ಇಲ್ಲಿ ಸಿಮೆಂಟು ಮಣ್ಣು ಅದೆಲ್ಲ ಬೀಳ್ತಾ ಇರುತ್ತೆ. ಟಾರ್ಪಲ್ ಕಟ್ಟಿದ್ರು ಆದರೂ ಮಣ್ಣು ಧೂಳು ಎಲ್ಲ ಬೀಳ್ತಾನೆ ಇರುತ್ತೆ. ಡೈಲಿ ಒಂದು ದಿನಕ್ಕೊಂದು 5-6 ಸತಿ ಆದರೂ ಗುಡಿಸ್ತಾನೆ ಇರಬೇಕು, ಇಲ್ಲಾಂದರೆ ಮನೆಯೆಲ್ಲ ಗಲೀಜಾಗಿ ಇರುತ್ತೆ. ಮಕ್ಕಳನ್ನ ಹೊರಗಡೆ ಬಿಟ್ಟಿರ್ತೀವಲ್ಲ, ಅವರು ಒಂದು 16 ಸತಿ ಓಡಾಡ್ತಾ ಇರ್ತಾರೆ. ಮಕ್ಕಳು ಮನೇಲಿ ಎಷ್ಟೊತ್ತು ಅಂತ ಮಕ್ಕಳು ಮನೆಯಲ್ಲೇ ಇರ್ತಾರೆ. ಅದಕ್ಕೆ ಅವರು ಸ್ವಲ್ಪ ಹೊರಗಡೆ ಅದೆಲ್ಲ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರಲ್ವ, ಅದಕ್ಕೆ ಇನ್ನು ಹೊರಗಡೆ ಎಲ್ಲ ಕೆಲಸ ಅದೆಲ್ಲ ಮುಗಿಸಿ ಸ್ನಾನ ಮಾಡ್ಕೊಂಡು ಬಂದೆ. ದೇವ್ರ ಪ್ರಸಾದಕ್ಕೆ ಅಂತ ಹೊಸ ಕುಕ್ಕರ್ ತೊಗೊಂಡು ಹೊಸದ್ರಲ್ಲೇ ಮಾಡ್ತಾಯಿದ್ದೀನಿ. ಯಾಕೆಂದರೆ ಅದರಲ್ಲೆಲ್ಲ ನಾನ್ ವೆಜ್ಜು ಅದೆಲ್ಲ ಬಳಸಿರ್ತೀವಲ್ಲ, ಅದಕ್ಕೋಸ್ಕರ ಇನ್ನು ಹೊಸ ಪಾತ್ರೆಯಲ್ಲಿ ಮಾಡ್ತಿದ್ದೀನಿ. ಟೈಮ್ ಬೇರೆ 11:15 ಆಯಿತು. ಗಾಡಿ ಬಿಡಿಯಲ್ಲಿ ಏನು ಮಾಡಬೇಕು ಏನು ಅಂತಲೂ ಗೊತ್ತಾಗ್ತಾ ಇಲ್ಲ. ಮಕ್ಕಳು ಬೇರೆ ಎದ್ದು ಬಂದರು. ಸ್ಟವ್ಗೆ ಪೂಜೆ ಕೂಡ ಮಾಡಿಲ್ಲ, ಹಾಗೆ ಪ್ರಸಾದ ಮಾಡ್ಕೊತಾ ಇದ್ದೀನಿ. ಪ್ರಸಾದ ಮಾಡಿದ್ಮೇಲೆ ಪೂಜೆ ಮಾಡಿಕೊಂಡ್ರೆ ಆಯಿತು ಅಂತ. ಸಿಹಿ ಪೊಂಗಲು ಖಾರ ಪೊಂಗಲು ಒಂದೇ ಸಲ ಮಾಡೋಣ ಅಂತ ಒಂದೇ ಸಲ ಕುಕ್ಕರ್ಗಿಟ್ಟು ಅನ್ನಕ್ಕೆ ರೆಡಿ ಮಾಡಿರ್ತಾಯಿದ್ದೀನಿ. ಇನ್ನು ನನ್ನ ಮಗ ಬೇರೆ ಎದ್ದು ಬಂದ, ಏನು ಮಾಡ್ತಿದ್ಯಾ ಅಂತ ಕೇಳ್ತಿದ್ದಾನೆ. ಇನ್ನು ಬೆಳಗ್ಗೆನೇ ಅವ್ನಿಗೆ ಹೊಟ್ಟೆ ಹಶ್ವಾಗಿತ್ತು ಏನೋ, ಅದಕ್ಕೆ ಊಟ ಕೊಡುವಮ್ಮೆ ಅಂತ ಅವನಿಗೆ ಬಾಯ್ಬಿಟ್ಟು ಕೇಳ್ತಾ ಇದ್ದಾನೆ. ದೇವ್ರ ಪ್ರಸಾದಕ್ಕೆ ಅಂತ ಎತ್ತಿಡೋವರೆಗೂ ಕೊಡೋದಕ್ಕಾಗಲ್ಲ, ಅದಕ್ಕೋಸ್ಕರ ಇನ್ನು ನಮ್ಮ ಇದನ್ನ ಹೋಗಿ ಹೋಟ್ಲಿಂದ ನಾಷ್ಟ ಅದೆಲ್ಲ ತೊಗೊಂಬಂದ. ಇನ್ನು ಅಡುಗೆ ಆಗೋದನ್ನು ಎಷ್ಟೊತ್ತಾಗುತ್ತೋ ಏನೋ ಅಂತ ಹೇಳಿ ಇನ್ನು ಖಾರ ಪೊಂಗಲ್ ಮಾಡೋದಕ್ಕೆ ಒಗ್ಗರಣೆ ಎಲ್ಲ ಮಾಡಿದ್ದಾಯಿತು. ಹಾಗೆ ಇನ್ನು ಸಿಹಿ ಪೊಂಗಲ್ಗೆ ಅಂತ ಸಪ್ರೇಟ್ ಮಾಡಿಕೊಂಡು ಈಗ ಬೆಲ್ಲ ಅದೆಲ್ಲ ಹಾಕ್ಕೊಂಡು ಒಗ್ಗರಣೆ ಕೊಟ್ಟರೆ ಆಯಿತು. ಹಾಗೆ ಅಡುಗೆ ಮಾಡ್ತಾ ಮಕ್ಕಳಿಗೆ ನಾಷ್ಟನೂ ಹಾಕ್ಕೊಡ್ತಾಯಿದ್ದೀನಿ. ಅವರು ನನ್ನ ಮಗ ಅಂತ ಇರ್ತಾನೆ ಇಲ್ಲ, ತಟ್ಟೆಗೆ ಹಾಕ್ಕೊಟ್ರೆ ಸಾಕು ಅಂತ ಕಾಯ್ತಾ ಇದ್ದಾನೆ. ಹಾಲು ಕೊಟ್ಟರು ಅದೇನೋ ಕುಡ್ದೇ ಇಲ್ಲ. ಫಸ್ಟು ನಾಷ್ಟ ತಿಂದರೆ ಸಾಕು ಅನಿಸ್ಬಿಟ್ಟೈತೆ ಅವನಿಗೆ. ನೈಟು ಸರಿಯಾಗಿ ಊಟ ಮಾಡಿರಲಿಲ್ಲ ಅವನು, ಅದಕ್ಕೆ ಈಗ ಹೊಟ್ಟೆ ಹಶ್ವಾಗಿದೆಯೋ ಏನೋ. ಸಿಹಿ ಪೊಂಗಲು ಖಾರ ಪೊಂಗಲು ಎಲ್ಲ ರೆಡಿ ಮಾಡಿಟ್ಟಿದ್ದಾಯಿತು. ಹಾಗೆ ಕಡಲೆಕಾಯಿ, ಅವರೆಕಾಯಿ, ಸಿಹಿಗೆಣಸು ಅದನ್ನೆಲ್ಲ ಹಾಕಿ ಒಂದೇ ಪಾತ್ರೆಗೆ ಬೇಯಿಸಿಟ್ಕೊತಾ ಇದ್ದೀನಿ. ಇನ್ನು ಎಲ್ಲ ಅಡುಗೆನ ರೆಡಿ ಮಾಡಿಟ್ಟು ಬಂದು ಹಾಗೆ ದೇವ್ರ ಪಾತ್ರೆ ಎಲ್ಲ ತೊಳೆದು ಇಡ್ತಾಯಿದ್ದೀನಿ. ನೆನ್ನೆ ತೊಳೆಯೋಕ್ಕಾಗಲಿಲ್ಲ, ದೇವ್ರ ಮನೆ ಕ್ಲೀನ್ ಮಾಡಿದ್ದೆ ಅಷ್ಟೇ. ಆದರೆ ದೇವ್ರ ಪಾತ್ರೆ ಎಲ್ಲ ತೊಳೆಯೋದಕ್ಕೆ ಬಿಡಲೇ ಇಲ್ಲ. ಈ ಮಕ್ಕಳನ್ನ ಸುಧಾರಿಸೋದೇ ಆಗಿಬಿಡುತ್ತೆ. ಇನ್ನು ಎಲ್ಲ ಕೆಲಸನ ಮಾಡಿ ಮುಗಿಸೋ ಅಷ್ಟರಲ್ಲೂ 12:15 ಆಗಿತ್ತು. ಮಕ್ಕಳನ್ನ ನಮ್ಮ ಅತ್ತೆ ಹೋಟ್ಲ ಹತ್ರ ಕರ್ಕೊಂಡೋಗಿದ್ರು, ಅದಕ್ಕೆ ಸ್ವಲ್ಪ ಬೇಗ ಆಗಿತ್ತು. ಇಲ್ಲಾಂದರೆ ಇವತ್ತೆಲ್ಲ ಆಗ್ತಿತ್ತು, ಪೂಜೆ ಮಾಡೋಕ್ಕೂ ಸಹ ಆಗ್ತಿರಲಿಲ್ಲ. 12:15 ಸ್ಟಾರ್ಟ್ ಮಾಡಿದೆ ಪೂಜೆ ಮಾಡೋದಕ್ಕೆ ಅಂತ. ಇನ್ನು ಹೇಗಿದೆ ಅಂತ ದೇವ್ರ ಮನೆ ಕಮೆಂಟಲ್ಲಿ ತಿಳಿಸಿ. ಗೇಟ್ ಹತ್ರ ಹಾಕಿರೋ ರಂಗೋಲಿ ನಮ್ಮ ಅತ್ತೆಯವ್ರು ಹಾಕಿರೋದು, ಮತ್ತು ಬಾಕ್ಲಲ್ಲಿ ನಾನು ಹಾಕಿರೋದು ರಂಗೋಲಿನ. ನನಗಂತೂ ದೇವ್ರ ಮನೆ ತುಂಬ ಇಷ್ಟ ಆಯಿತು. ಡೈಲಿ ಮಾಡೋ ಪೂಜೆಗಿಂತನೂ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತಿದೆ. ಇನ್ನು ಇವರೊಬ್ಬರನ್ನ ಹೋಟ್ಲ ಹತ್ರ ಕಳಿಸಿದ್ರೆ, ಆದರೆ ಧನು ಹೋದ, ಚಾರು ಹೋಗಲೇ ಇಲ್ಲ, ಮನೇಲೇ ಉಳ್ಕೊಂಡಿದ್ಲು. ನಾನು ಹೂವು ಕಟ್ ಮಾಡೋದು ನೋಡಿ ಅವಳು ಸಿಸರ್ ತೊಗೊಂಡು ಹೂವು ಕಟ್ ಮಾಡೋಕ್ಕೆ ನೋಡಿದ್ದಾಳೆ, ಅದು ಚೆನ್ನಾಗಿ ಕಟ್ ಮಾಡ್ಕೊಂಬಿಟ್ಟಿದ್ದಾಳೆ. ಇನ್ನೇನೆಲ್ಲ ಕೆಲಸನೂ ಆಯಿತು. ಮಕ್ಕಳು ಮಲಗಿದೆ, ರೆಸ್ಟ್ ತೊಗೊಳ್ಳೋಣ ಅಂದ್ಕೊಂಡಿದ್ದೆ. ಬೆಳಗ್ಗೆ 5 ಗಂಟೆಗೆ ಎದ್ದಿದ್ದು. ಇನ್ನೇನು ಅಮ್ಮವ್ರನ್ನ ಕರೆದಿದ್ದೆ, ಬರಲ್ಲ ಅಂತಿದ್ರು. ನೋಡಿದ್ರೆ ಸಡನ್ನಾಗಿ ಇಲ್ಲೇ ಮನೆ ಹತ್ರ ಬಂದು ಇಲ್ಲೇ ಇದ್ದೀನಿ ಅಂತ ಹೇಳಿ ಶಾಕ್ ಕೊಟ್ಟರು. ಇನ್ನು ಬೆಳಗ್ಗೆ ಮಾಡಿರೋ ನಾಷ್ಟ ಹಾಗೇ ಇತ್ತು. ಸರ್ ಅದೇ ಇರಲಿ ಸಾಕು, ಇನ್ನೇನು ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ವಿ. ಅಮ್ಮವ್ರು ಬಂದ್ರಲ್ವ, ಸರಿ ಮತ್ತೆ ಇನ್ನೊಂದು ಸಲ ಅಡುಗೆ ಮಾಡಬೇಕಾಯಿತು.
ಸ್ಪೆಷಲಾಗಿ ಅಂತ ಏನೂ ಇಲ್ಲ, ಮಾಮೂಲಿ ಅನ್ನ ಸಾಂಬಾರು ಮತ್ತು ಪಾಯಸ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಹಾಗೆ ನಮ್ಮ ಮೈದ್ನಿಗೆ ಅಂತ ನೈಟ್ ಶಿಫ್ಟ್ ಇದೆ, ಅದಕ್ಕೆ ಅಂತ ಚಿತ್ರಾನ್ನ ಮಾಡಿಕೊಡ್ತಾ ಇದ್ದೀನಿ. ಅನ್ನ ಸಾಂಬಾರು ಬೇಡ, ಚಿತ್ರಾನ್ನ ಸಾಕು ಅಂತ ಹೇಳಿದ್ದ, ಅದನ್ನೇ ಮಾಡಿಕೊಡ್ತಾ ಇದ್ದೀನಿ. ಇನ್ನು ನಾನು ಅಡುಗೆ ಮಾಡೋದು ನೋಡಿ ಇವರೆಲ್ಲ ಬಂದು ನಾನು ಮಾಡ್ತೀನಿ ನೀನು ಕೂತ್ಕೊಂತ ಹೇಳಿ ಎಲ್ಲ ಇವರೇ ಮಾಡಿಕೊಡ್ತಾ ಇದ್ದಾರೆ. ನಮ್ಮ ತಾಯಿಯವ್ರಿಗೆ ಅಡುಗೆ ಮಾಡೋಕ್ಕೆ ಬರಲ್ಲ, ಆದರೆ ನಮ್ಮ ಚಿಕ್ಕಮ್ಮ ಅವರೇ ಎಲ್ಲ ನನಗೆಲ್ಲ ಅಡುಗೆ ಎಲ್ಲ ಹೇಳ್ಕೊಟ್ಟಿದ್ದು. ಇನ್ನು ಎಲ್ಲ ಅಡುಗೆನೂ ಮಾಡಿ ಬಡಿಸೋ ಅಷ್ಟು 4 ಗಂಟೆ ಆಗೋಯ್ತು. ಎಲ್ಲ ಹೊಡ್ತೀವಿ ಅಂತ ಕೂತ್ಕೊಂಡಿದ್ದು. ಸ್ವಲ್ಪ ಊಟ ಎಲ್ಲ ತಿಂದು ಸ್ವಲ್ಪ ರೆಸ್ಟ್ ತಗೊಂಡು ಆಮೇಲೆ ರಾಜು ಹಸುನ ಕರ್ಕೊಂಡು ಬಂದರು. ಅದು ಪೂಜೆ ಮಾಡು ಅಂತ ಹೇಳ್ತಿದ್ದಾರೆ. ನನಗೆ ಭಯ, ಏನು ಮಾಡುತ್ತೆ ಏನು ಅಂತ. ಫೋನಲ್ಲೆಲ್ಲ ನೋಡಿದ್ದೀವಲ್ಲ, ಅದರಿಂದ ಇನ್ನು ಸಾಮಾನು ಕಡ್ಡಿ ಕರ್ಪೂರ ಅದೆಲ್ಲ ತೋರಿಸಿ ಏನು ಮಾಡುತ್ತೆ ಏನು ಅಂತ. ಆಮೇಲೆ ಈ ಪ್ರಸಾದಕ್ಕೆ ಇಟ್ಟಿರೋದೆ ಅದನ್ನೆಲ್ಲ ಹಸುಗೆ ಎತ್ಕೊಟ್ವಿ ತಿನ್ನಲಿ ಅಂತ. ಏನು ಕುತ್ಕೊಂತ ಹೊಂದಿದೆ. ಹತ್ರಕ್ಕೆ ಎತ್ಕೊಂಡು ಹೋಗೋದು ಅದು ಕಂಡು ಅಪ್ಪ ಅಪ್ಪ ನಿಧಾನಗ್ರಪ್ಪ. ಓ ನಿಧಾನ ಸ್ವಾಮಿ. अरे सीट मत माई पीनी ಪಾಸಮ್ಮ ಮಾಡಿದ್ದಾರಾ? ಹೌದು, ಮಾಡಿದ್ದಾರೆ. ನೀವು ಊಟ ಮಾಡಿದ್ದೀರಾ? ಅಮ್ಮ ಚಿಟ್ಟಿ ಪಪ್ಪ ಅಲ್ವಾ ನೀನು? ಇದು ಅಮ್ಮ ಬಾಯಿ ಕಡೆ ಅಮ್ಮ ಚಿಟ್ಟಿ ಬಂಗಾರಿ ಕಡೆ ಅಮ್ಮವ್ರ ತಲ್ಲಿ ಅಮ್ಮವ್ರ ತಲ್ಲಿ ಇನ್ನು ಅವೆಲ್ಲ ಹೊರಟ ಮೇಲೆ ದೇವಸ್ಥಾನಕ್ಕಂತ ಹೊಟ್ಟು ಬಂದ್ವಿ. ಚಾರ್ವಿ ಒಂದೇ ಸಮಯ ಅಲ್ತಾನೆ ಇದ್ಲು. ಅವಳನ್ನ ಸುಧಾರ್ಸೋಕ್ಕೆ ಆಗಲಿಲ್ಲ. ಸರಿ ಹೊರಗಡೆ ಹೋಗೋಣ ಇರು ಅಂತ ಹೇಳಿ ದೇವಸ್ಥಾನಕ್ಕೆ ಕರ್ಕೊಂಡು ಬಂದ್ವಿ. ಅವನಾದರೂ ಸ್ವಲ್ಪ ಹೊತ್ತು ಸುಮ್ಮನಾಗ್ಬಿಡ್ತಾನೆ, ಆದರೆ ಇವಳು ಹಂಗಲ್ಲ. ಈಗ ಒಂಚೂರು ಗೊತ್ತಾಗುತ್ತಲ್ವ ಅವಳಿಗೆ. ದೇವಸ್ಥಾನದಿಂದ ಹೊರಗಡೆ ಬಂದಮೇಲೆ ನಡಿ ಅಜ್ಜಿ ಮನೆಗೆ ಹೋಗೋಣ ಅಂತ ಹೇಳ್ತಿದ್ದಾಳೆ. ಇನ್ನೇನು ಹೇಳಿ ಅವಳಿಗೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಇದೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೊ ಮಚ್.